ಕೇರಳ ಗಡಿಭಾಗ ಡಿಬಿಕುಪ್ಪೆ ಮತ್ತು ಅಕ್ಕಪಕ್ಕದ ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ್ ರೆಡ್ಡಿ ಮತ್ತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಾಯತ್ರಿ ಕೇರಳ ಗಡಿಭಾಗದ ಗ್ರಾಮಕ್ಕೆ ಭೇಟಿ ನೀಡಿ ಪ್ರವಾಹವಾಗಿರುವ ಸ್ಥಳವನ್ನು ಮತ್ತು ಕಾಳಜಿ ಕೇಂದ್ರವನ್ನು ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಹುಣಸೂರು ಉಪವಿಭಾಗಾಧಿಕಾರಿ ತಹಸೀಲ್ದಾರ್ ಶ್ರೀನಿವಾಸ್, ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಧರಣೇಶ್, ಆರೋಗ್ಯಾಧಿಕಾರಿ ಟಿ ರವಿಕುಮಾರ್ ಉಪಸ್ಥಿತರಿದ್ದರು. ಅಲ್ಲ ಇದು ನಮಗೆ ಎಮರ್ಜೆನ್ಸಿ ಬೇಕು, 2 ನರ್ಸ್ಗಳು ಬೇಕು. ಸರ್ ಇಸ್ಕೊಂಡಿದ್ದಾರೆ ಅಲ್ಲ, ಇದು ಬೇರೆ ಯಾಕಂದ್ರೆ 2 ನರ್ಸ್ಗಳ ಲೋಕಲ್ಲಿ ಟ್ರೈನಿಂಗ್ ಎಲ್ಲ ಮಾಡಿರೋರು ಹನ್ನೆರಡು ಹಾಕೊಡಿ. ಈಗ ಹೇಳಕ್ಕಿರ್ದಿರೋ 3 ವರ್ಷ ಆಯಿತು. ಇದೊಂದು ಗಡಿ ಭಾಗ ನಮಗೆ ಹೆಚ್ಚಿಟ್ಟು ಅಲ್ಲಿ ನಮ್ಮ ನರ್ಸ್ಗಳೇ ಇಲ್ವಲ್ಲ. ಕೊಡ್ತಾರಪ್ಪ, ಮನೆಗೆ ಕೊಡ್ತಾರೆ. ಓಡಾಡ್ತಾ ಇದ್ದೀನಿ ಸರ್, MLA ಹತ್ರ ಮಾತಾಡಿದ್ದೀನಿ ಸರ್. ಯಾವುದೇ ಥರ ಗೌರವನೇ ಕೊಡ್ತಾ ಇಲ್ಲ ಸರ್. ಏನು ಮಾಡ್ಬೇಕು ಹೇಳಿ ಸರ್? 1.5 ವರ್ಷದಿಂದ ಓಡಾಡ್ತಾ ಇದ್ದೀನಿ. ಆಮೇಲೆ ಸರ್ ಇನ್ನೊಂದು ಇವೆಲ್ಲ ಅರಣ್ಯ 100